ನಮಸ್ತೆ ಅಂಡ್ ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಸೌಮ್ಯ ಕೃಷ್ಣ ಹೆಗಡೆ. ಹುಚ್ಚು ಯಾವ ಲಿಮಿಟ್ ಅನ್ನ ದಾಟ್ ಹೋಯ್ತು ಅಂತಂದ್ರೆ ಅದಕ್ಕೆ ಟ್ರೀಟ್ಮೆಂಟೇ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಿದ್ಯಾ? ಈ ವಿಡಿಯೋ ನೋಡಿ ಅರ್ಥ ಆಗುತ್ತೆ. पुण्य भूमि पर जन्म लियो पावन कुल सुंदर, माँ तू हीरा वाक्य सुत ज्ञानी सादगी की मूरत कल्याणी, बालपन से सेवा मन ध्याया देश प्रेम उर्मे बसाया. ಈ ವಿಡಿಯೋ ನೋಡಾದ್ಮೇಲೂ ನಿಮ್ಗೆ ಏನಪ್ಪಾ ಇದು, ನಾವ್ ಈಗಿತ್ಲಾಗ ನೋಡ್ತಾ ಇದ್ದೀವಿ, ಆಗಾಗ ಇದ್ರದ್ದು ಝಲಕ್ ಅನ್ನೋದನ್ನ ತೋರಿಸಿದ್ದಾರೆ. ಇನ್ಫ್ಯಾಕ್ಟ್ ನರೇಂದ್ರ ಮೋದಿ ಅವರೇ ಅವಾಗ ನಾನು ನಾನ್ ಬಯೋಲಜಿಕಲ್ ಅನ್ನೋ ತರದಲ್ಲಿ ಹೇಳ್ಕೊಳ್ತಾ ಇರೋದಕ್ಕೆ ಇದನ್ನ ನಾವು ಜೀರ್ಣಿಸಿಕೊಳ್ಳಬಲ್ಲೆವು ಅನ್ನೋ ತರದ ಕಾನ್ಫಿಡೆನ್ಸ್ ಇತ್ತು ಅಂತಂದ್ರೆ ಇದಕ್ಕಿಂತ ಭಯಂಕರವಾಗಿರುವಂತಹ ಇನ್ನೊಂದು ವಿಡಿಯೋ ತೋರಿಸ್ತೀನಿ, ಅದನ್ನು ನೋಡಿ. ಇವತ್ತಿನ ಈ ಒಂದು ಎಪಿಸೋಡ್ ಅನ್ನ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ದೇಶದ ಬ್ರ್ಯಾಂಡ್ ನ್ಯೂ ಗಾಡ್ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಏನೋ ಹೇಳಗಿದ್ದಾರೆ, ದಯವಿಟ್ಟು ಕೇಳಿಸ್ಕೊಳ್ಳಿ. मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा. ಈ ದೇವರು ಹೇಳಿದ್ದನ್ನ ನೀವೇನಾದ್ರೂ ಮಾಡ್ಲಿಲ್ಲ ಇವಾಗ ಅಂತಂದ್ರೆ ಆ ಭಕ್ತ ವೃಂದದ ಪ್ರಾಮಿನೆಂಟ್ ಭಕ್ತ ಒಬ್ಬ ನೀವ್ ಯಾರು ಅನ್ನೋದನ್ನ ಹೇಳಕ್ಕಿದ್ದಾರೆ, ಅದನ್ನು ಕೇಳಿಸ್ಕೊಳ್ಳಿ. And if you are with Modi, you are with India. If you are not with Modi, you are anti-India. That's it. ಇವರಿಬ್ಬರನ್ನ ಸೀರಿಯಸ್ ಆಗಿ ತಗೊಳ್ಳದೇ ಇದ್ರು ನನ್ನ ಮಾತನ್ನ ಸೀರಿಯಸ್ ಆಗಿ ತಗೊಂಡು ಈ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ದೇಶದಲ್ಲಿ ಏನ್ ನಡೀತಾ ಇದೆ, ಯಾವ ಪಕ್ಷಗಳು ಯಾವ ಹದಬಸ್ತಿನಲ್ಲಿ ಇರಬೇಕಿತ್ತು, ಮೀಡಿಯಾ ಅನ್ನುವಂಥದ್ದು ಯಾವ ಕೆಲಸವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಒಬ್ಬ ಭಾರತೀಯನಾಗಿ ನಿಮಗೆ ಜ್ಞಾನ ಇದೆ ಅಂತಂದ್ರೆ ದಿಸ್ ಚಾನಲ್ ಈಸ್ ಫಾರ್ ಯು. ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಪಕ್ಷಗಳ ಚಮಚಾಗಿರಿಯನ್ನ ಮಾಡದೆ, ಬೂಟ್ ನೆಕ್ಕುವ ಕೆಲಸವನ್ನ ಮಾಡದೆ, ಇಂಡಿಪೆಂಡೆಂಟ್ ಆಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತಂದ್ರೆ ದಯವಿಟ್ಟು ನಮ್ಮ ದೇಶದ ಜನರು ಜರ್ನಲಿಸಮ್ ಅನ್ನ ಸಪೋರ್ಟ್ ಮಾಡಿ ಫಂಡ್ ಮಾಡ್ತಾ ಹೋಗಿ. ಇನ್ ಕೇಸ್ ನೀವು ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ತೀರಾ, ಅಷ್ಟು ಶಕ್ತರಿದ್ದೀರಾ ಅಂತಂದ್ರೆ ದಿಸ್ ಇಸ್ ಹೌ ಯು ಕ್ಯಾನ್ ಸಪೋರ್ಟ್ ಮೈ ಇಂಡಿಪೆಂಡೆಂಟ್ ಜರ್ನಲಿಸಮ್. ಇದನ್ನ ಮಾಡೋಕೆ ಶಕ್ತಿ ಇಲ್ಲ ಅಂತಂದ್ರೆ ಏನು ಬೇಜಾರಿಲ್ಲ. ದಯವಿಟ್ಟು ನಾನು ಮಾತನಾಡುವಂತಹ ವಿಚಾರವನ್ನ ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯ ಜೊತೆ ಈ ಒಂದು ವಿಡಿಯೋವನ್ನ ಡೈರೆಕ್ಟ್ ಆಗಿ ಶೇರ್ ಮಾಡಿ, ನಿಮ್ಮ ವಾಟ್ಸ್ಆಪ್ ಸ್ಟೇಟಸ್ ನಲ್ಲಿ ಹಾಕೊಳ್ಳಿ. ಸಾಕಷ್ಟು ಜನರಿಗೆ ಇದನ್ನ ಕಳಿಸಿ. ಅದು ಸಹ ದೊಡ್ಡದಾಗಿರುವಂತಹ ಹೆಲ್ಪ್. ನನಗೆ ಈ ಎರಡು ವಿಡಿಯೋ ನೋಡೋದಾಗಿದೆ ಅಲ್ಲ, ನನ್ನ ತಲೆಯಲ್ಲಿ ಅನ್ಸಿದ್ದಿಷ್ಟೇ, ಈ ಅಂಧಭಕ್ತಿ, ಗುಲಾಮಗಿರಿ, ಏನು ನಂಬಿಕೆ, ಇದೆಲ್ಲದರ ಹೊರತಾಗಿ ಕುತ್ಕೊಂಡು ನೋಡಿದಾಗ ನನಗೆ ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ ಅನ್ನೋದು ಅನಿಸುತ್ತೆ. ಹಿಂದೂ ಧರ್ಮದ ನಂಬಿಕೆಗಳನ್ನ ಹೆಂಗೆಲ್ಲ ಆಟ ಆಡ್ತಾ ಇದ್ದಾರೆ ಅಂತಂದ್ರೆ, ನಗೆ ಪಾಟಲಿಗೆ ಈಡು ಮಾಡ್ತಾ ಇದ್ದಾರೆ ಅಂತಂದ್ರೆ ನೋಡಿ. ಸದ್ಯದ ಬಿಜೆಪಿ ಹುಟ್ಟದಾಗಿಂದ ಏನ್ ಬೆಳ್ಕೊಂಡ್ ಬಂತು ಅದಲ್ಲ. ಇವಾಗ ಒಂದು 12-15 ವರ್ಷದಿಂದ ಬಿಜೆಪಿ ಯಾವ ರೀತಿ ಟರ್ನ್ ಆಗಿದೆ ಅಲ್ಲ, ಹಿಂದುತ್ವದ ಹೆಸರು ಹೇಳ್ಕೊಂಡು ಹಿಂದುತ್ವದ ಕತ್ತನ್ನ ಹೊಸಕಿ ಹಾಕ್ತಾ ಇದೆಯಲ್ಲ, ಅದರ ಮುಂದುವರಿದ ಭಾಗವಾಗಿ ನರೇಂದ್ರ ಮೋದಿ ಅವರನ್ನ ಇವಾಗ ಗಾಡ್ ಮಾಡ್ಬಿಟ್ಟಿದ್ದಾರೆ. ಗಾಡ್. ನರೇಂದ್ರ ಮೋದಿ ಚಾಲೀಸವನ್ನ ಹೇಳ್ತಾ ಇದ್ದ ಮನುಷ್ಯನ ಹೆಸರು, ಅವನೊಂದು ಮನುಷ್ಯ ಅಂತ ಕರಿಬಾರ್ದು ನಾನು ಆಕ್ಚುಲಿ, ಆದ್ರೆ ಪ್ರಾಣಿಗಳಿಗೆ ಅವಮಾನ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಏನ್ ಕರೆಯೋಣ, ರೇಬೀಸ್ ನಾಯಿ ಅಂತ ಕರಿಬಹುದೇನು ಬಹುಶಃ. ನಾಯಿಯನ್ನ ಇನ್ಸಲ್ಟ್ ಮಾಡೋಕ್ ನನ್ಗೆ ಇಷ್ಟ ಇಲ್ಲ, ಆದ್ರೆ ರೇಬೀಸ್ ಬಂದಾಗ ಆ ನಾಯಿಗೆ ಪ್ರಜ್ಞೆ ಅನ್ನೋದು ಇರೋದಿಲ್ಲ, ಸಿಕ್ಕವರಿಗೆ ಕಚ್ಚುತ್ತೆ, ಬೇಕಾದಂಗ ಆಡತ್ತಲ್ಲ, ಆ ಥರದ ವ್ಯಕ್ತಿತ್ವವನ್ನ ಈ ಮನುಷ್ಯನಿಗೆ ಹೇಳ್ಬೋದು. ಇವನು ಯಾರಪ್ಪ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ಇವನು ಟ್ರೋಲ್ ಆಗಿದ್ದಾನೆ. ಟ್ರೋಲ್ ಆಗಿರೋದನ್ನು ಭಯಂಕರ ಖುಷಿಯಿಂದ ಏನೋ ನಾನು ಪಾಪ್ಯುಲರ್ ಆಗಿದ್ದೀನಿ, ನನ್ನನ್ನು ಬಿಟ್ರಿಲ್ಲ, ನರೇಂದ್ರ ಮೋದಿ ಅವರನ್ನ ದೇವರು ಮಾಡಿದ್ದೆ ನಾನು ಅನ್ನೋ ಥರದ ಸ್ಪರ್ಧೆಯಲ್ಲಿ ಅದನ್ನ ಕ್ಲೇಮ್ ಮಾಡ್ತಾ ಇರುವಂತಹ ಈ ವ್ಯಕ್ತಿ ಹೆಸರು ರಾಜನ್ ಸಿಂಗ್ ಅಂತ. ಬಿಹಾರದಲ್ಲಿ ಟ್ರಾನ್ಸ್ಜೆಂಡರ್ ವೆಲ್ಫೇರ್ ಸ್ಟೇಟ್ ಬೋರ್ಡ್ ಏನಿದೆ ಅದರ ವೈಸ್ ಪ್ರೆಸಿಡೆಂಟ್. ಈ ವೆಸ್ಟರ್ನ್ ಕಲ್ಚರ್ ನಲ್ಲಿ ಯಾವ ರೀತಿ ಇದನ್ನ ತಾವು ತುಂಬಾ ಅಕ್ಸೆಪ್ಟಬಲ್ ಅನ್ನೋ ತರದಲ್ಲಿ ಹೇಳ್ತಾರೋ, ನಮ್ಮ
ಹಿಸ್ಟ್ರಿಯನ್ನ ತೆಗೆದು ನೋಡಿದ್ವಿ ಅಂತಂದ್ರೆ ಈ ನಪುಂಸಕ ಲಿಂಗ ಅನ್ನೋದಕ್ಕೆ, ಟ್ರಾನ್ಸ್ಜೆಂಡರ್ ಅನ್ನೋದಕ್ಕೆ ಏನೋ ಒಂದು ಅಪಭ್ರಂಶ ಅನ್ನೋ ರೀತಿಯಲ್ಲಿ, ಕೈಲಾಗದೇ ಇರೋರು ರೀತಿಯಲ್ಲಿ ಮಾಡಿದ್ದಿರ್ಲಿಲ್ಲ. ಅದು ಕಾಲಾನಂತರದಲ್ಲಿ ಇವಾಗ ಕೈಲಾಗಲ್ಲ ಅಂದ ತಕ್ಷಣ ಅಂತವ್ರನ್ನೆಲ್ಲ ಟ್ರಾನ್ಸ್ಜೆಂಡರ್ಗೆ ಹೋಲಿಕೆ ಮಾಡುದು ಅಂದ್ರೆ ಅದೊಂಥರ ಬೈಗುಳದ ಶಬ್ದ ಅನ್ನುವಂಥದ್ದಾಗಿದೆ ಅಲ್ಲ. ಮೊದ್ಲು ಹಾಗಿರ್ಲಿಲ್ಲ. ಶಿಖಂಡಿಯನ್ನ ತಗೊಂಡ್ವಿ ಅಂತಂದ್ರೆ ಒಂದು ಯುದ್ಧದಲ್ಲಿ ಯಾರನ್ನ ಸೋಲ್ಸಕ್ ಸಾಧ್ಯನೇ ಇಲ್ವೋ, ಭೀಷ್ಮ ಶಸ್ತ್ರತ್ಯಾಗ ಮಾಡಿದ್ದು ಶಿಖಂಡಿಯ ಎದುರುಗಡೆ. ಹಾಗಾಗಿ ನಮ್ಮ ಹಿಸ್ಟ್ರಿಯಲ್ಲಿ, ಪುರಾಣದಲ್ಲಿ ಈ ಟ್ರಾನ್ಸ್ಜೆಂಡರ್ ಅನ್ನುವಂತಹ ಕಾನ್ಸೆಪ್ಟ್ ಅನ್ನೋದು ಏನ್ ಇಂಟ್ರೊಡ್ಯೂಸ್ ಆಗಿತ್ತು, ಜೊತೆಗೆ ಖುದ್ದು ಶಿವಶಕ್ತಿಯ ಪ್ರತೀಕವನ್ನ ನಾವು ನೋಡಿದ್ವಿ ಅಂತಂದ್ರೆ ಅವರು ಪೂರ್ತಿ ಪುಲ್ಲಿಂಗನೂ ಅಲ್ಲ, ಪೂರ್ತಿ ಸ್ತ್ರೀಲಿಂಗನೂ ಇಲ್ಲ, ಅದು ಎರಡನ್ನೂ ಸೇರಿರುವಂತಹ ಲಿಂಗ ಅನ್ನೋ ತರದಲ್ಲಿ ಆ ಒಂದು ಶಕ್ತಿಯನ್ನ, ಅಲ್ಟಿಮೇಟ್ ಶಕ್ತಿ ಅನ್ನೋ ತರದಲ್ಲಿ ನಾವು ಪೂಜೆ ಮಾಡ್ತೀವಲ್ವಾ, ಅಷ್ಟು ಗೌರವ ಇರುವಂತಹ ಒಂದು ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಯ ಇವತ್ತಿನ ಪರಿಸ್ಥಿತಿ ಅನ್ನುವಂಥದ್ದಿದೆ ಅಲ್ಲ, ಯಾರಿಗೂ ಬೇಡ. ನಿಯತ್ತಿನಿಂದ ಕೆಲಸ ಮಾಡ್ತೀವಿ ಅಂತಂದ್ರೆ ಅವ್ರಿಗೆ ಕೆಲಸ ಸಿಗೋದಿಲ್ಲ. ಈ ಸಿಗ್ನಲ್ ಎಲ್ಲ ಪಾಪ ಯಾರು ಚಪ್ಪಾಳೆ ಬಡ್ಕೊಂಡಿರ್ತಾರೆ ನೋಡಿ, ಅವರಲ್ಲಿ ಕೆಲವರು ತುಂಬಾ ಕೆಟ್ಟವರು ಇದ್ದಾರೆ. ನಾನು ಒಂದು ಸತಿ ಯಾರನ್ನೋ ವಹಿಸ್ಕೊಂಡು ಮಾತಾಡ್ದೆ ಅಂದ ತಕ್ಷಣ ಪೂರ್ತಿ ಅವರ ಕಮ್ಯುನಿಟಿ ಅಂತ ಅಲ್ಲ. ಆದ್ರೆ ನಾನು ಹೇಳ್ತಿರೋದು ಬಹಳಷ್ಟು ಜನರು ಯಾರು ಟ್ರಾನ್ಸ್ಜೆಂಡರ್, ಯಾರ್ದು ತಪ್ಪಿಲ್ಲ ಇಲ್ಲಿ, ಅವ್ರು ಹುಟ್ಟಿರೋದು ಹಾಗೆ. ಹಾಗಿರುವಾಗ ಅವರು ಮಾಡದೇ ಇರುವಂತಹ ತಪ್ಪಿಗೆ ಸಮಾಜದಲ್ಲಿ ಒಂದು ಕಳಂಕವನ್ನ ಹೊತ್ಕೊಂಡು ಕೆಲಸ ಮಾಡೋಕೆ ಇಷ್ಟ ಇದ್ರು ಸಹ ಯಾರೂ ಸಹ ಅವರನ್ನ ನಾರ್ಮಲ್ ಅನ್ನೋ ತರದಲ್ಲಿ ಟ್ರೀಟ್ ಮಾಡದೇ ಇರುವಂತಹ ಒಂಥರ ಬಹಿಷ್ಕಾರದ ಮನಸ್ಥಿತಿಯಲ್ಲಿ ಬದುಕೋದಿದೆ ಅಲ್ಲ, ಅದು ಯಾರಿಗೂ ಬೇಡ. ಹಾಗಿರುವಾಗ ಅವರ ಜೆಂಡರ್ ಅನ್ನ ಇವತ್ತಿಗೂ ಸಹ ಸರ್ಕಾರ ನಿರ್ಧಾರ ಮಾಡುತ್ತೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ಇರುವಂತಹ ಟ್ರಾನ್ಸ್ಜೆಂಡರ್ ವೆಲ್ಫೇರ್ ಬೋರ್ಡ್ ನ ವೈಸ್ ಪ್ರೆಸಿಡೆಂಟ್ ಆಗಿ ಆ ಒಂದು ಕಮ್ಯುನಿಟಿಯ ಉದ್ಧಾರ ಮಾಡುವ ಸಲುವಾಗಿ, ಅವರಿಗೆ ಸಮಾನತೆಯನ್ನ ಕೊಡಿಸುವ ಸಲುವಾಗಿ, ಅವರ ಹೋರಾಟಗಳಿಗೆ ಒಂದು ಧ್ವನಿಯಾಗುವ ಬದಲಾಗಿ ಈ ವ್ಯಕ್ತಿ ಮಾಡ್ತಾ ಇರೋದೇನು ಅಂತಂದ್ರೆ, ಒಬ್ಬ ಮನುಷ್ಯನನ್ನ, ಸಾಮಾನ್ಯ ಮನುಷ್ಯನನ್ನ, ರಾಜಕಾರಣಿಯನ್ನ ದೇವರು ಮಾಡಕ್ ಹೊರಟಿದ್ದಾನೆ ಅಂತಂದ್ರೆ, ಶ್ರೀರಾಮಚಂದ್ರನ ರೀತಿಯಲ್ಲಿ ನರೇಂದ್ರ ಮೋದಿಯ ಕಟ್ಔಟ್ಗೆ ಏನು ಪೂಜೆ ಮಾಡೋದಂತೆ, ಅರ್ಚನೆ ಮಾಡೋದಂತೆ ಮಾಡ್ತಾ ಇರೋದು ಎಲ್ಲಿ ಅಂತಂದ್ರೆ ಬಿಹಾರದ ಪ್ರೆಸ್ ಕ್ಲಬ್ ನಲ್ಲಿ. ನನಗೆ ಕೋಪ ಬಂದಿದ್ದ ಅಲ್ಲಿ. ಯಾವ ಪತ್ರಿಕಾ ಧರ್ಮ ಅನ್ನೋದನ್ನ ಯಾವ ಪಕ್ಷ ಗೋಧಿ ಮೀಡಿಯಾ ಮಾಡ್ಕೊಂಡಿದೆ, ಪತ್ರಿಕಾ ಧರ್ಮ ಅನ್ನೋದು ಸತ್ತೋಗೋ ರೀತಿಯಲ್ಲಿ ಮಾಡಿದೆ, ಅದರ ಕತ್ತನ್ನ ಹಿಸುಕಿದೆ. ಅಂತ ಒಂದು ಪ್ರೆಸ್ ಕ್ಲಬ್ ನಲ್ಲಿ ಮೋದಿ ಚಾಲೀಸ ಅಂತೆ. ಹನುಮಾನ್ ಚಾಲೀಸ ಎಲ್ಲಿ, ಮೋದಿ ಚಾಲೀಸ ಎಲ್ಲಿ? ಇಂಥದ್ದನ್ನ ಯಾರಾದ್ರೂ ಸಪೋರ್ಟ್ ಮಾಡ್ತೀರಿ, ಇಲ್ಲಿ ಯಾರು ನೋಡೋ ಅಂಧಭಕ್ತರಿದ್ದೀರಾ ಅಂತಂದ್ರೆ ನಿಮ್ಗೆಲ್ರಿಗೂ ಅಂತಿಂತ ಶಾಪ ಬರೋದಿಲ್ಲ. ಶ್ರೀರಾಮಚಂದ್ರ, ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ, ಅವನ ಒಂದು ದಿರಿಸಿನಲ್ಲಿ, ಅವನ ಐಕಾನೋಗ್ರಫಿಯಲ್ಲಿ ಒಬ್ಬ ಮನುಷ್ಯನನ್ನ ಸಮೀಕರಿಸಿ ಅವನನ್ನ ದೇವರು ಮಾಡ್ತಾರೆ ಅಂತಂದ್ರೆ ಇಂಥವ್ರನ್ನೆಲ್ಲ ಇದೆ ಅಲ್ಲ, ಆಂಟಿ ನ್ಯಾಷನಲ್, ಆಂಟಿ ಹಿಂದೂ, ಇಷ್ಟಕ್ಕೆ ನಾವು ಬಿಡಬಾರ್ದು. ಇಂಥವ್ರನ್ನೆಲ್ಲ ಸಾಮಾಜಿಕವಾಗಿ ಬಹಿಷ್ಕಾರವನ್ನ ಹಾಕಬೇಕು. ಇವ್ರು ಮಾಡಿದ್ದನ್ನೇ ನಾವು ಮಾಡ್ತೀವಿ ಅನ್ನೋ ತರದಲ್ಲಿ ರಾಹುಲ್ ಗಾಂಧಿಯನ್ನ ಪರಶುರಾಮನನ್ನಾಗಿ ಮಾಡಿ ಅವ್ರಿಗೆ ರುದ್ರಾಭಿಷೇಕ ಅಂತೆ ಮಾಡಿರೋರು ಯಾರಪ್ಪ ಅಂತಂದ್ರೆ ವಾರಣಾಸಿ ಯೂತ್ ಕಾಂಗ್ರೆಸ್ ಅವರಂತೆ. ಅಲ್ಲಿ ಗಂಗೆಯಲ್ಲಿ ನಿಂತ್ಕೊಂಡು ಏನು ಅಭಿಷೇಕ ಮಾಡೋದಂತೆ, ಹಾಲು ಸುರಿಯೋದಂತೆ, ಮಂತ್ರ ಹೇಳೋದಂತೆ. ಏನಿದು ಹುಚ್ಚಾಟ? ಇವ್ರನ್ನೆಲ್ಲ ಹೇಳೋರು ಕೇಳೋರು ಯಾರೂ ಇಲ್ವಾ? ಮಾತೆತ್ತಿದ್ರೆ ನಮ್ಮ ದೇಶದಲ್ಲಿ ಆಯ್ತಾ ಹಿಂದೂ ಮೆಜಾರಿಟಿ ಅಂತ ಹೇಳ್ತೀವಿ ನಾವು. ಆದ್ರೆ ಆ ಹಿಂದೂಗಳ ಸೆಂಟಿಮೆಂಟ್ಸ್ ಅನ್ನ ಹೆಂಗ್ ಆಡ್ತಿದ್ದಾರೆ ಅಂತಂದ್ರೆ ಅದೇ ಧರ್ಮಕ್ಕೆ ಸೇರಿರೋರು. ನನಗಿದು ವಿಚಿತ್ರ ಅನ್ಸುತ್ತೆ. ಯಾವ ಬಿಜೆಪಿ ಹಿಂದೂ ಖತ್ರೆ ಮೆಹೆ ಅಂತ ಹೇಳುತ್ತಲ್ಲ, ಹಾ ಹಿಂದೂ ಖತ್ರೆ ಮೆಹೆ ಬಿಕಾಸ್ ಆಫ್ ಯು. ಇನ್ನು ಕಾಂಗ್ರೆಸ್ ಹುಚ್ಚಾಟ ಹೆಂಗಾಗಿದೆ ಅಂತಂದ್ರೆ ಬಿಜೆಪಿ ಅವರು ಹಿಂದುತ್ವವನ್ನ ಕ್ಲೇಮ್ ಮಾಡಬಾರ್ದು, ನಾವು ಹಿಂದೂಗಳೇ ಅಂತ ತೋರಿಸ್ಕೊಳ್ಬೇಕು ಅಂತಂದ್ರೆ ಈ ಹುಚ್ಚಾಟ ಮಾಡ್ತೀವಿ ಅನ್ನೋ ತರದಲ್ಲಿ ಮಾಡ್ತೀವಿ. ನಾನು ಇದಕ್ಕೆ ಹೇಳೋದು, ಬಿಜೆಪಿ ಇಸ್ ನೋ ಡಿಫ್ರೆಂಟ್ ಫ್ರಮ್ ಕಾಂಗ್ರೆಸ್ ಇಸ್ ನೋ ಡಿಫ್ರೆಂಟ್ ಫ್ರಮ್ ಬಿಜೆಪಿ. ಯಾಕೆ ನಾನು ಬಿಜೆಪಿ ಅಂಧಭಕ್ತರು ಅಂತ ಬೈತೀನೋ ಹಾಗೆ ಕಾಂಗ್ರೆಸ್ ಗುಲಾಮರು ಅಂತ ಬೈಯೋದು ಇದೇ ಕಾರಣಕ್ಕೋಸ್ಕರ. ನೋಡಿ, ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿಯನ್ನ, ಪೊಲಿಟಿಕಲ್ ಲೀಡರ್ ಅನ್ನ ಅಥವಾ ಒಂದು ಪೊಲಿಟಿಕಲ್ ಐಡಿಯಾಲಜಿಯನ್ನ ಸಪೋರ್ಟ್ ಮಾಡೋದು ಯಾವಾಗ ನೆಸೆಸಿಟಿ ಇದೆ, ಯಾವಾಗ ದೇಶದ ಪರವಾಗಿದೆ ಅದನ್ನ ಸಪೋರ್ಟ್ ಮಾಡಿ, ಯಾವಾಗ ಅದು ದೇಶ ವಿರೋಧಿಯಾಗಿರುತ್ತೆ ಅಥವಾ ಮಾನವೀಯತೆಯ ವಿರೋಧವಾಗಿರುತ್ತೆ ಅದರ ವಿರುದ್ಧವಾಗಿ ಒಂದು ಒಳ್ಳೆಯ ಕ್ರಿಟಿಕ್ ಅನ್ನ ಮಾಡೋದಿದೆ ಅಲ್ಲ, ಇದು ಹಿಪೋಕ್ರಸಿ ಅಲ್ಲ, ಇದನ್ನ ಎವಲ್ಯೂಷನ್ ಅಂತ ಹೇಳ್ತಾರೆ. ಬಹಳಷ್ಟು ಜನ ಇಲ್ಲಿ ಯಾರು ಹೊಸಬ್ರಿದ್ದೀರಾ, ನೀವು ಮೊದಲು ನರೇಂದ್ರ ಮೋದಿ ಅವರನ್ನ ತುಂಬಾ ಶ್ಲಾಘನೆ ಮಾಡ್ತಿದ್ರಲ್ಲ, ಇವಾಗ ಯಾಕೆ ಹಿಂಗೆ ಮಾಡ್ತಿದ್ದೀರಾ? ನೀವು ಗೋಸುಂಬಿತನದಲ್ಲಿ ಮಾತಾಡ್ತಾ ಇಲ್ವಾ? ಗೋಸುಂಬಿತನ ಹೇಗಾಗತ್ತೆ? ಇದನ್ನ ವ್ಯಕ್ತಿತ್ವ ವಿಕಸನ ಅಂತ ಹೇಳ್ತಾರೆ. 5 ವರ್ಷದ ಹಿಂದೆ ನರೇಂದ್ರ ಮೋದಿ ಅವರ ವ್ಯಕ್ತಿತ್ವವನ್ನ ನಾನೇನು ಅರ್ಥ ಮಾಡ್ಕೊಂಡಿದ್ದೆ, ಆ 5 ವರ್ಷದಲ್ಲಿ ಅವ್ರು ಹೇಗೆಲ್ಲ ಎಕ್ಸ್ಪೋಸ್ ಆದ್ರು, ಅದಾದ ಮೇಲೂ ನಾನು ಜೋತ್ ಬಿದ್ಕೊಂಡಿರ್ತೀನಿ ನನ್ನ ಆ ಸ್ಟೇಟ್ಮೆಂಟ್ಗೆ ಅಂತಂದ್ರೆ ಅದನ್ನ ಗೋಸುಂಬಿತನ ಅಂತ ಹೇಳ್ತಾರೆ, ಅದನ್ನ ಗುಲಾಮಗಿರಿ ಅಂತ ಹೇಳ್ತಾರೆ, ಅದನ್ನ ಅಂಧಭಕ್ತಿ ಅಂತ ಹೇಳ್ತಾರೆ.
ಇದಕ್ಕೆ ನಾನು ಹೇಳೋದು, ಕಾಂಗ್ರೆಸ್ನ ಗುಲಾಮರಿಂದ ನನಗೆ ಈ ದೇಶವನ್ನ ಬಚಾವ್ ಮಾಡಬೇಕು ಅಂತ ಅನಿಸೋದು, ಹಾಗೆ ಈ ಬಿಜೆಪಿಯ ಅಂಧ ಭಕ್ತರಿದಾರಲ್ಲ ಇವರಿಂದ ಹಿಂದುತ್ವವನ್ನ ಬಚಾವ್ ಮಾಡಬೇಕು ಅಂತ ಹೇಳೋದು ನಾನು. ಇವರಿಬ್ರು ಡೇಂಜರಸ್. ಒಂದು ಸಿದ್ಧಾಂತ, ಒಂದು ಪಕ್ಷ, ಒಂದು ರಾಜಕೀಯ ನೀತಿಯನ್ನ ಇಷ್ಟಪಡೋದು, ಆವಾಗ ಸಪೋರ್ಟ್ ಮಾಡೋದು, ತಪ್ಪಿದ್ದಾಗ ಅದನ್ನ ಕ್ರಿಟಿಸೈಸ್ ಮಾಡೋದು, ಇದನ್ನೇ ನಾಗರಿಕತೆ ಅಂತ ಹೇಳ್ತೀವಿ, ಮಾನವೀಯತೆ ಅಂತ ಹೇಳ್ತೀವಿ. ಅದನ್ನ ಬಿಟ್ಟು ಇವರು ಮಾಡ್ತಾರೆ ಅಂತ ಅವ್ರು ಮಾಡೋದು, ಅವ್ರು ಮಾಡ್ತಾರೆ ಅಂತ ಇವ್ರು ಮಾಡೋದು, ಇದನ್ನ ನೋಡ್ತಾ ಇರುವಂತಹ ಜನರಿದಾರಲ್ಲ, ಜನರ ಪರಿಸ್ಥಿತಿ ಯಾರಿಗೂ ಬೇಡ. ಲೆಕ್ಕದ ಪ್ರಕಾರ ನೋಡಿದ್ರೆ ಯಾರು ನಮ್ಮನ್ನ ಬ್ರಿಟಿಷರ ಕಪಿಮುಷ್ಟಿಯಿಂದ ಹೊರಗಡೆ ತರಕ್ಕೆ ಇಷ್ಟು ಕಷ್ಟಪಟ್ಟು ಪ್ರಾಣ ತೆತ್ತು ಹೋಗಿದಾರಲ್ಲ, ಅವರನ್ನ ದೇವರಿಗೆ ಸಮಾನ ಅಂತ ತಿಳ್ಕೊಳ್ಬಹುದು. ಅವರನ್ನ ನ್ಯಾಷನಲ್ ಹೀರೋಗಳನ್ನಾಗಿ ನಾವು ಪೂಜೆ ಮಾಡ್ಬೇಕು. ಅದನ್ನ ಬಿಟ್ಬಿಟ್ಟು ಯಾವುದೋ ಒಬ್ಬ ತುಚ್ಛ ರಾಜಕಾರಣಿಯನ್ನ ದೇವರಿಗೆ ಸಮೀಕರಿಸಿ ಅವ್ರನ್ನ ಚಾಲೀಸ ಓದೋದು, ಜೈ ಹೇಳೋದು, ರುದ್ರಾಭಿಷೇಕ ಮಾಡೋದು, ಇದೆಲ್ಲ ಮಾಡ್ತೀರಾ ಅಂತಂದ್ರೆ ಸೀರಿಯಸ್ಲಿ ಇದ್ರ ವಿರುದ್ಧ ಏನಾದ್ರೂ ಕಾನೂನು ಆಗ್ಬೇಕು. ಐ ರಿಯಲಿ ವಿಶ್ ದ್ಯಾಟ್. ಇನ್ಫ್ಯಾಕ್ಟ್ ಇದು ಕೇವಲ ರಾಹುಲ್ ಗಾಂಧಿಗೆ ಅಥವಾ ನರೇಂದ್ರ ಮೋದಿಗೆ ಇಷ್ಟಕ್ಕೆ ಸೀಮಿತ ಆಗಿಲ್ಲ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವಾಗ DK ಶಿವಕುಮಾರ್ ಅವರು CM ಆಗಿ ಪದಗ್ರಹಣ ಮಾಡಿದ್ರಲ್ಲ, ಆವತ್ತಿನ ದಿನ ಒಂದು ನ್ಯೂಸ್ ಪೇಪರ್ ಎಂಥ ಇಂಟೆನ್ಷನಲ್ ಬ್ಲಂಡರ್ ಮಾಡಿತ್ತು. ಇಂಪ್ಯೂಡೆನ್ಸ್ ಅಂತ ಕರೀತಾರೆ, ಅಂದ್ರೆ ನಿರ್ಲಜ್ಜತೆ. ಯಾರು ಏನ್ ಹೇಳಿದ್ರು ಪರವಾಗಿಲ್ಲ, ನಾನು ಹಿಂಗಿದ್ದೇ ಮಾಡ್ಕೊಂಡಿರ್ತೀನಿ ಅನ್ನೋ ತರದ್ದು ಬಕೆಟ್ ಹಿಡಿಯೋ ಮನಸ್ಥಿತಿ ಅಂತ ಹೇಳ್ತಾರೆ. ಪತ್ರಿಕಾ ಧರ್ಮವನ್ನ ಮಾರ್ಕೊಂಡು, ಆತ್ಮ ಸಾಕ್ಷಿಯನ್ನ ಮಾರಾಟ ಮಾಡಿಕೊಂಡು, ಎಲ್ಲಿ ಬಕೆಟ್ ಹಿಡಿದ್ರೆ ಫಂಡ್ ಬರಬಹುದು ಅನ್ನೋ ತರದ ನಿರ್ಲಜ್ಜತೆ ಇರುತ್ತಲ್ಲ, ಅಂಥದ್ದೊಂದು ವಿಚಾರ ನಡೆದಿತ್ತು. ಅದ್ರ ಬಗ್ಗೆ ನಾನು ಮಾತಾಡಿದ್ದೆ. ದಯವಿಟ್ಟು ಈ ಒಂದು ವಿಡಿಯೋವನ್ನ ನೋಡಿ. ಇದೊಂದು ಅವತಾರನು ನೋಡ್ಬಿಡ್ರಪ್ಪ. ನೋ DK ಶಿವಕುಮಾರ್ ಅವರು ಈ ರೀತಿ ಫ್ಯಾನ್ಸಿ ಡ್ರೆಸ್ ಹಾಕೊಂಡು ಎಲ್ಲೂ ಓಡಾಡಿದ್ದಲ್ಲ. ಕರ್ನಾಟಕ ರಾಜ್ಯದ ಹೊಸ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಪದಗ್ರಹಣ ಸ್ವೀಕಾರ ಮಾಡಲಿದ್ದಾರೆ ಅಂತ ಹೇಳ್ಬಿಟ್ರೆ, ಸಿಂಪಲ್ ಆಗಿ ಸ್ಟ್ರೇಟ್ ಆಗಿ, ಕರ್ನಾಟಕ ಜನತೆಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಆ ಕಾರಣಕ್ಕೂ ಏನು ಈ ನ್ಯೂಸ್ ಪೇಪರ್ ಎಡಿಟರ್ ಮಹಾಶಯರು ಇಂಥ ಒಂದು ಕೆಟ್ಟ ಭಯಂಕರ ಕಲ್ಪನೆಯನ್ನ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಐ ಹ್ಯಾವ್ ಸೋ ಮಚ್ ಟು ಸೇ ಅಗೇನ್ಸ್ಟ್ ದಿಸ್, ಇವನ್ ಆಫ್ಟರ್ ಶೇರಿಂಗ್ ಮೈ ಶಾರ್ಟ್ ರೈಟ್ ಅಪ್ ಯೆಸ್ಟರ್ಡೇ. ಸ್ಟಿಲ್ ನನಗೆ ಎರಡನ್ನ ಹೇಳಲೇಬೇಕು. ಒಂದು, ಶಿವನ ಕೈಯಲ್ಲಿ ಇರೋದು ಡಮರು, ಡಂಗುರ ಅಲ್ಲ. ಶಿವ ನುಡಿಸೋದು ಡಮರು ಅಂತ ಕರೆಸ್ಕೊಳ್ಳುತ್ತೆ ವಿನಃ ಡಂಗುರ ಬಾರಿಸ್ಕೊಂಡು ಓಡಾಡ್ತಿರ್ಲಿಲ್ಲ ನಮ್ಮ ಶಿವ. ನೆಕ್ಸ್ಟ್, ಅದು ಯಾವುದೇ ರಾಜಕಾರಣಿ ಇರ್ಲಿ, ಯಾವುದೇ ನಾಯಕರಿರ್ಲಿ, ಯಾವುದೇ ಹೀರೋ ಇರ್ಲಿ, ಯಾವುದೇ ಸೆಲೆಬ್ರಿಟಿ ಇರ್ಲಿ, ಲೊಟ್ಟೆ ಲೂಸ್ ಅಜ್ಜಿ ಶುಂಠಿ ಯಾರೇ ಇದ್ರು ಸಹ ದೇವರಿಗೆ ಸಮಾನ ಅಲ್ಲ, ಶಿವನಿಗೆ ಸಮಾನ ಅಲ್ಲವೇ ಅಲ್ಲ. ಇನ್ಫ್ಯಾಕ್ಟ್ DK ಶಿವಕುಮಾರ್ ಅವರು ಇದನ್ನ ನೋಡಿದ್ರು ಸಹ ಇಂಥದ್ದನ್ನ ಇಷ್ಟಪಡ್ಲಿಕ್ಕೆ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಎಸ್ಪೆಷಲಿ ಎಲ್ಲಿ DK ಶಿವಕುಮಾರ್ ಅವರ ಕ್ರಾಪ್ ಇದೆ ಅಲ್ಲ, ಅದನ್ನ ನೀಟಾಗಿ ಶಿವನ ಜಟೆಗೆ ಸಹ ಮರ್ಜ್ ಮಾಡಿಲ್ಲ ಗುರು. ಎಂಥ ಸಾವು! ಈ ಹಿಂದುತ್ವ ಅನ್ನುವಂಥದ್ದು, ಹಿಂದೂ ದೇವತೆಗಳು ಅನ್ನುವಂಥದ್ದು, ಹಿಂದೂ ಸಂಸ್ಕೃತಿ ಅನ್ನುವಂಥದ್ದು ಇಂಥ ಬರಗೆಟ್ಟ ಶೋಕಿಯ ವಸ್ತು ಆಗಬಾರ್ದು. ದಿಸ್ ಹ್ಯಾಸ್ ಟು ಸ್ಟಾಪ್. ಯಾಕೆ ಅಂತಂದ್ರೆ ಮುಂದೊಂದಿನ ಇದೇ ನರೇಟಿವ್ ಅನ್ನುವಂಥದ್ದಿದೆ ಅಲ್ಲ, ಅದೇ ಪ್ರೊಪಗ್ಯಾಂಡ ಆಗತ್ತೆ. ನಮ್ಮ ಹಿಂದುತ್ವವನ್ನ ನಾವು ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ಕೊಂಡ್ರೆ ಅಂಥವ್ರನ್ನ ಅಂತೆಲ್ಲ ಕರೆಯೋರು ಇರ್ತಾರೆ. ಇಫ್ ಯು ನೋ ಯು ನೋ. थैंक यू बेटा, थैंक यू. ಇಂಥದ್ದೇ ನೆರೇಟಿವ್ ಅನ್ನೋದು ಮುಂದೆ ಪ್ರೊಪಗ್ಯಾಂಡ ಆಗುತ್ತೆ. ವೋಟರ್ಸ್ ಅನ್ನ ದಿಕ್ಕು ತಪ್ಪಿಸುವಂತಹ ಕೆಲಸವನ್ನ ಮಾಡುತ್ತೆ. ಸಮಾಜವನ್ನ ಒಡೆದು ಆಳುವಂತಹ ನೀತಿಗೆ ಬೂಸ್ಟ್ ಅನ್ನ ಕೊಡುತ್ತೆ. ಆಮೇಲೆ ನಾವೇ ಬಾಯ್ ಬಿಟ್ಕೊಳ್ಬೇಕಾಗತ್ತೆ. ಬಿವೇರ್ ಆಫ್ ದಾಟ್. ಇದರಲ್ಲಿ ನಾನು ಕಡೆಯಲ್ಲಿ ಹೇಳಿದೆ ಅಲ್ಲ, ಎಲ್ಲಿಂದ ಶುರುವಾಗುತ್ತೆ ಅಂತಂದ್ರೆ ಸಣ್ಣ ಸಣ್ಣ ವಿಚಾರದಿಂದ ಶುರುವಾಗತ್ತೆ. ನಾವು ಅದನ್ನ ಇಗ್ನೋರ್ ಮಾಡ್ಬಿಡ್ತೀವಿ. ಆ ಸಣ್ಣ ಸಣ್ಣ ವಿಚಾರ ಅನ್ನೋದು, ನರೇಟಿವ್ ಅನ್ನೋದು ನೆಕ್ಸ್ಟ್ ಪ್ರೊಪಗ್ಯಾಂಡ ಆಗಿ, ಆ ಪ್ರೊಪಗ್ಯಾಂಡ ಅನ್ನುವಂಥದ್ದು ಕೊನೆಗೆ ಇಡೀ ದೇಶದ ನೆಮ್ಮದಿಯನ್ನ ಹಾಳು ಮಾಡುತ್ತೆ. ಹಾಗಾಗಿ ಯಾವುದೇ ರಾಜಕಾರಣಿಯನ್ನ, ಯಾವುದೇ ಮನುಷ್ಯನನ್ನ, ಫಾರ್ ದ್ಯಾಟ್ ಮ್ಯಾಟರ್, ಕೇವಲ ಹೀರೋ ರಾಜಕಾರಣಿ ಅಷ್ಟೇ ಅಲ್ಲ, ಯಾವುದೇ ಮನುಷ್ಯನನ್ನ ಇವತ್ತಿನ ಕಾಲಘಟ್ಟದಲ್ಲಿ ದೇವರು ಮಾಡುವಂತಹ ಪ್ರೊಪಗ್ಯಾಂಡ ಇದೆ ಅಲ್ಲ, ಈ ಒಂದು ಪ್ರೊಪಗ್ಯಾಂಡವನ್ನ ಸ್ಟಾರ್ಟಿಂಗ್ ಅಲ್ಲೇ ಚಿವುಟಿ ಹಾಕಬೇಕು ನಾವು. ಶ್ರೀಕೃಷ್ಣ, ರಾಮಚಂದ್ರ ಇವರನ್ನ ಮನುಷ್ಯರ ಫಾರ್ಮ್ ಅಲ್ಲಿ ಬಂದಿರೋರನ್ನ ನಾವ್ ಯಾಕೆ ದೇವರ ಅವತಾರ ಅಂತ ಪೂಜೆ ಮಾಡ್ತೀವಿ ಅಂತಂದ್ರೆ, ಇಂಪಾಸಿಬಲ್ ವೇ ಅಲ್ಲಿ ಒಬ್ಬ ಮನುಷ್ಯನಾಗಿ ಹೇಗೆ ಬದುಕಬೇಕು, ಎಷ್ಟೇ ಕಷ್ಟಗಳು ಬಂದ್ರು ಅನ್ನೋದನ್ನ ನಿರೂಪಿಸಿ ಹೋಗಿದ್ದಾರೆ ಅವರು. ಹಾಗಾಗಿ ಅವರಿಗೆ ದೇವರ ಪಟ್ಟವನ್ನ ಕೊಟ್ಟಿದೀವಿ ನಾವು. ನರೇಂದ್ರ ಮೋದಿ ಅದು ಎಂಥದ್ದನ್ನ ಮಾಡಿದ್ದಾರೆ ಅಂತ ಅವರಿಗೆ ದೇವರ ಪಟ್ಟವನ್ನ ಕೊಡ್ತಿದ್ದಾರೆ ಅವರು.
ಅಥವಾ ರಾಹುಲ್ ಗಾಂಧಿ ಅದೇನು ಸಂಹಾರ ಮಾಡಿದ್ದಾರೆ ಅಥವಾ ಅದೇನ್ ಸಾಧನೆ ಮಾಡಿದ್ದಾರೆ ಅಂತ ಪರಶುರಾಮನಿಗೆ ಇಕ್ವೇಟ್ ಮಾಡಿ ರುದ್ರಾಭಿಷೇಕವನ್ನ ಮಾಡಿಸ್ತಾರೆ ಇವರು. ಇದೆಲ್ಲದನ್ನ ನೀವು ಹಿಂದೂ ಆಗಿ ವಿರೋಧ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲ ನಾನು. ನೀವು ಯಾವುದೇ ಮತವನ್ನ ಅನುಕರಣೆ ಮಾಡ್ತಾ ಇರಿ, ಯಾವುದೇ ರಿಲಿಜಿಯಸ್ ಬ್ಯಾಕ್ ಗ್ರೌಂಡ್ಗೆ ಸೇರಿರೋರಾಗಿರಿ, ಇವತ್ತು ಹಿಂದೂಯಿಸಂ ನೆಕ್ಸ್ಟ್ ನಿಮ್ಮ ಬಿಲೀಫ್ ಸಿಸ್ಟಮ್ಗೆ ಕೂಡ ಇವರು ಕೈ ಹಾಕ್ತಾರೆ. ಯಾವಾಗ ಎಲೆಕ್ಷನ್ ಬರುತ್ತಲ್ಲ ಇವ್ರಿಗೆ ಆವಾಗ ಎಲ್ಲದೂ ನೆನಪಾಗತ್ತೆ. ಇವರ ಪಾಲಿಗೆ ದೇವರು ಅನ್ನುವಂಥದ್ದು, ನಂಬಿಕೆ ಅನ್ನೋದು ಇದೆಲ್ಲದೂ ಕೂಡ ಆಟದ ವಸ್ತು. ದಯವಿಟ್ಟು ಸಾಮಾನ್ಯ ಜನರು ಅಂತ ಯಾರಿರ್ತೀರಾ, ಯಾವುದೇ ಪಕ್ಷಕ್ಕೆ, ಯಾವುದೇ ಪಕ್ಷದ ಸಿದ್ಧಾಂತಕ್ಕೆ ಅಥವಾ ಯಾವುದೋ ಒಂದು ಏನು ರಿಲಿಜಿಯಸ್ ಲೀಡರ್ಗೆ ನಿಮ್ಮ ಆತ್ಮವನ್ನ ಸೇಲ್ ಮಾಡಬೇಡಿ. ಏನ್ ಹೇಳ್ತಾರೆ ಕೇಳಿಸ್ಕೊಳ್ಳಿ, ಒಳ್ಳೇದಿದ್ರೆ ತಗೊಳ್ಳಿ, ಕೆಟ್ಟದ್ದಿದ್ರೆ ಅಪೋಸ್ ಮಾಡಿ. ಬಹಳಷ್ಟು ಜನ ಅಪೋಸ್ ಮಾಡೋದಿಲ್ಲ, ಆಯ್ತಾ, ನಂಗೆ ಯಾಕೆ ಬೇಕು ಈ ಉಜಾಬರಿ, ನಾನು ಅವಾಗ ಒಂದ್ಸತಿ ಸಪೋರ್ಟ್ ಮಾಡಿದ್ದೆ, ಇವಾಗ ನಾನು ವಿರೋಧ ಮಾಡಿದೆ ಅಂತಂದ್ರೆ ಜನ ನನ್ನನ್ನ ಗೋಸುಂಬಿ ಅನ್ಕೊಂಡ್ಬಿಡ್ತಾರೆ. ಇಂಥ ಮನಸ್ಥಿತಿ ಇದೆ ಅಲ್ಲ, ಇದು ಆಕ್ಚುಲಿ ಡೇಂಜರಸ್. ನೀವೊಂದು ಈ ಪರವಾಗಿ ಮಾತಾಡಿ, ಇಲ್ಲ ಅದಕ್ಕೆ ರಿಲೆವೆಂಟ್ ಆಗಿರುವಂತಹ ಪಾಯಿಂಟ್ ಅನ್ನ ಹೇಳಿ. ಅದನ್ನ ಬಿಟ್ಟು ನಂಗೆ ಬೇಡ ಗುರು, ನಾನೇನಕ್ಕೆ ಮಾತಾಡ್ಲಿ, ನಂಗೆ ಈ ಉಜಾಬರಿ ಬೇಡ ಅಂತ ಇರ್ತೀರಾ ಅಂತಂದ್ರೆ ನಿಮ್ಮ ಸೈಲೆನ್ಸ್ ಅನ್ನುವಂಥದ್ದಿದೆ ಅಲ್ಲ, ಅದೇ ಮಹಾಪರಾಧ. ಇಂಥವರಿಗೆ ಇಂಥ ದರಿದ್ರ ಕೆಲಸವನ್ನ ಮಾಡೋಕೆ ಕುಮ್ಮಕ್ಕು ಕೊಡೋದು ಅಥವಾ ಹೆದರದ್ದೇ ಇರೋದಕ್ಕೆ ಕಾರಣ ಏನು ಅಂತಂದ್ರೆ ಮೆಜಾರಿಟಿ ವಾಯ್ಸ್ ಅನ್ನ ರೇಸ್ ಮಾಡೋದಿಲ್ಲ ಅನ್ನುವಂತಹ ಕೆಟ್ಟ ಕಾನ್ಫಿಡೆನ್ಸ್. ದಯವಿಟ್ಟು ನಿಮ್ಮ ವಾಯ್ಸ್ ಅನ್ನ ರೇಸ್ ಮಾಡಿ. ಎಲ್ಲರೂ ಈ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಬೇಕು ಅಥವಾ ಒಂದು ಮೀಡಿಯಾದ ಧ್ವನಿಯಾಗಿ ಮಾತಾಡಬೇಕು ಅಂತ ಇಲ್ಲ. ನಿಮ್ಮಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಕಾನ್ವರ್ಸೇಷನ್ ಆಗಿದೆ ಅಂತಂದ್ರೆ ಅದಕ್ಕೆ ನಿಮ್ಮ ಅಭಿಪ್ರಾಯ ಏನಿದೆ ಅನ್ನೋದನ್ನ ಡೈರೆಕ್ಟ್ ಆಗಿ ಹೇಳಿ. ಅಥವಾ ಏನ್ ಕಿತ್ತಾಡ್ಕೊಡಿ ಅಂತ ಹೇಳ್ತಾ ಇಲ್ಲ ನಾನು, ಯಾವುದೋ ಒಂದು ಪೊಲಿಟಿಕಲ್ ಲೀಡರ್ನ ಸಲುವಾಗಿ ನಿಮ್ಮ ಸಂಬಂಧವನ್ನ ಹಾಳು ಮಾಡ್ಕೊಡಿ ಅಂತ ನಾನು ಹೇಳ್ತಾನೆ ಇಲ್ಲ. ಆದ್ರೆ ನಿಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿ ಇಂಥ ಕೆಲವೊಂದಷ್ಟು ಸಿದ್ಧಾಂತವನ್ನ ನಂಬುವಂಥದ್ದು, ಬೆಂಬಲಿಸುವಂಥದ್ದು ಆಗಿತ್ತು ಅಂತಂದ್ರೆ ಆ ವ್ಯಕ್ತಿಯನ್ನ ಅವನ ಕಣ್ಣು ತೆರೆಸಿರುವಂತಹ, ಅಥವಾ ಕೆಲವರಿಗೆ ಕಣ್ಣು ತೆರೆಸೋ ಅವಶ್ಯಕತೆ ಇಲ್ಲ, ರಾವಣನ ಮನಸ್ಥಿತಿ ಇರುತ್ತೆ ಅವರಿಗೆ, ಅಂಥವರನ್ನ ನೀನು ಮಾತಾಡಿದ್ರೆ ಅದಕ್ಕಿಂತ ಜೋರಾಗಿ ನಾನು ಮಾತಾಡ್ತೀನಿ ಅನ್ನುವಂತಹ ಹೆದರಿಕೆ ಬರಬೇಕು ಅವರಿಗೆ. ಈ ಜವಾಬ್ದಾರಿ ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋರದ್ದು ಅಥವಾ ಮೀಡಿಯಾದವರದ್ದು ಅಥವಾ ಇನ್ಯಾರದ್ದು ಅಂತ ಅಲ್ಲ. ಇದು ಭಾರತದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವನ್ನ ನಾನು ಹೇಳ್ತಾ ಇರೋದು. ದಯವಿಟ್ಟು ಈ ಒಂದು ವಿಡಿಯೋವನ್ನ, ಹಾಗೆ ಇಂಥ ಕೆಲವೊಂದಷ್ಟು ದರಿದ್ರ ಕೆಲಸನ ಮಾಡ್ತಾರಲ್ಲ ಅಂಥವರನ್ನ ಹಿಗ್ಗಾಮುಗ್ಗ ಸೋಷಿಯಲ್ ಮೀಡಿಯಾದಲ್ಲಿ ಬೈದು ಬಿಡೋದಲ್ಲ, ಇಂಥವ್ರ ಮೇಲೆ ಕೇಸ್ ಬಿಡಬೇಕು, ಕೋರ್ಟು ಕಚೇರಿ ಅಂತ ಅಲಿಬೇಕು, ಮುಂದೆ ಇಂಥ ದುಸ್ಸಾಹಸಕ್ಕೆ ಕೈ ಹಾಕಬಾರ್ದು, ಅಂಥ ಕೆಲಸ ನಡಿಬೇಕು. ಅದು ನನ್ನ ಕನ್ಸರ್ನ್. ದಯವಿಟ್ಟು ಈ ಒಂದು ವಿಡಿಯೋವನ್ನ ಬಹಳಷ್ಟು ಜನರಿಗೆ ಶೇರ್ ಮಾಡಿ. ಇನ್ಫ್ಯಾಕ್ಟ್ ನೀವು ಒಬ್ಬ ಭಾರತೀಯನಾಗಿದ್ರಿ ಅಂತಂದ್ರೆ ಈ ಹಿಂದುತ್ವ ಅನ್ನುವಂಥದ್ದು ಏನೋ ಹಿಂದೂ ಧರ್ಮಕ್ಕೆ ಸೇರಿರುವಂಥದ್ದು, ನಂಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ತರದ ಮೈಂಡ್ ಸೆಟ್ಗೆ ಬರಬೇಡಿ. ಹಿಂದುತ್ವ ಅನ್ನೋದು ಭಾರತದ ಮಣ್ಣಿನ ಸಂಸ್ಕೃತಿ. ನೀವು ಯಾವುದೇ ರಿಲಿಜಿಯಸ್ ಫೇತ್ ಆದ್ರೂ ಸಹ ತುಳಸಿ ಗಿಡ ಮನೇಲಿ ಇಟ್ಕೊಂಡಿರ್ತೀರ ತಾನೆ. ಎಷ್ಟೋ ಜನ ಕ್ರಿಶ್ಚಿಯನರ ಮನೆಯಲ್ಲಿ ನೋಡಿದ್ದೀನಿ ನಾನು. ಅದನ್ನೇ ಹೇಳೋದು ಮಣ್ಣಿನ ಕಲ್ಚರ್ ಅಂತ. ಆ ಕಲ್ಚರ್ ಯಾವತ್ತು ಇಂಥವರಿಂದ ಹಾಳಾಗ್ತಾ ಇರತ್ತಲ್ಲ, ಅದು ಆಮೇಲೆ ಜನರ ಮೇಲೆ ಪೆಟ್ಟನ್ನ ಕೊಡುತ್ತೆ. ಇವತ್ತು ರಾಮ, ನಾಳೆ ಕೃಷ್ಣ, ನಾಡ್ದು ಪರಶುರಾಮ, ಇನ್ನೊಂದಿನ ಇವರು ಪೈಗಂಬರರನ್ನು ಬಿಡಲ್ಲ, ಜೀಸಸ್ ಕ್ರೈಸ್ಟ್ ಅನ್ನು ಬಿಡಲ್ಲ, ಯಾರನ್ನೂ ಬಿಡೋದಿಲ್ಲ. ಯಾಕೆಂತಂದ್ರೆ ಇವರಿಗೆ ಅದ್ಯಾವುದು ಮ್ಯಾಟರ್ ಅಲ್ಲ, ನಂಬಿಕೆ ಅನ್ನುವಂಥದ್ದು ಮ್ಯಾಟರ್ ಅಲ್ಲ, ಇಮೋಷನ್ಸ್ ಅನ್ನುವಂಥದ್ದು ಮ್ಯಾಟರ್ ಅಲ್ಲ. ಇವರಿಗೆ ಮ್ಯಾಟರ್ ಆಗೋದು ಜನರನ್ನ ಮಂಗ ಮಾಡೋದು, ಅಧಿಕಾರವನ್ನ ಹಿಡ್ಕೊಳ್ಳೋದು, ಶೋಕಿ ಮಾಡೋದು. ಇದನ್ನ ತಪ್ಪಿಸಬೇಕಾಗಿರೋದು ನಮ್ಮದೇ ಜವಾಬ್ದಾರಿ, ದೇಶಕ್ಕಾಗಿ, ಧರ್ಮಕ್ಕಾಗಿ. ರೈಟ್. ಟೇಕ್ ಕೇರ್. ಬಾಯ್. ಓಂ ನಮಃ ಶಿವಾಯ್. ಜೈ ಹಿಂದ್.